ರಘು, ರಾಶಿಕಾ ಮತ್ತು ಧ್ರುವಂತ್, ಅಶ್ವಿನಿ ಅವರ ಆಟ ಬೆಳಗಿನ ಪ್ರಮೋದಲ್ಲಿ ಅವರಿಬ್ಬರು ಆಡ್ತಾ ಇದ್ರಲ್ವಾ. ರಘು ಮತ್ತು ರಾಶಿಕಾ ಅವರ ಕಂಬನ ಹಿಡ್ಕೊಂಡು ಕೂತ್ಕೊಂಡಿದ್ರು, ಇವರು ನೀರೆರಿಸ್ತಾ ಇದ್ರು ಬೆಳಗಿನ ಪ್ರಮೋದಲ್ಲಿ. ಇವಾಗ ಅದು ಉಲ್ಟಾಗಿದೆ. ಧ್ರುವಂತು ಮತ್ತು ಅಶ್ವಿನಿ ಅವರು ಕಂಬ ಹಿಡಿದು ಕೂತಿರ್ಬೇಕು, ಅವ್ರ ಪೇಷನ್ಸನ್ನು ಚೆಕ್ ಮಾಡೋದು, ನೀರು ಎರಚಿ ಚೆಕ್ ಮಾಡಬೇಕು ರಾಶಿಕಾ ಮತ್ತು ರಘು ಅವರು. ಇವಾಗ ಪೋಟಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಒಂದು ಸಲ ಪ್ರಮೋನ ನೋಡೋಣ, ಏನು ಕತೆ, ಏನು ಹೇಗೆ ಆಡ್ತಾ ಇದ್ದಾರೆ ಅಂತ. ತೀರಾ ಪರ್ಸ್ನಲ್ಲಾಗೆ ಮಾತಾಡ್ತಾರಪ್ಪ ಇಬ್ಬರೇ. ಮುಖಕ್ಕೆ ಹಚ್ಚಬೇಡಿ ಅಂತ ಇಬ್ಬರು ಹೇಳ್ತಾ ಇದ್ದಾರೆ. ನೀರನ್ನು ಅದು ಆಟ ಇರೋದೇ ಆ ಥರ ಅಲ್ವಾ, ಮುಖಕ್ಕೆ ನೀರು ಹಚ್ಚಬೇಕು. ಮುಂಚೆ ಟಾಸ್ಕ್ಗಳೆಲ್ಲ ಇನ್ನೂ ಏನೇನೋ ತಂದು ಹಾಕ್ತಿದ್ರಲ್ವಾ, ಬಾತ್ರೂಮಿಂದ ಸೋಪ್ ನೀರು ಅದು ಇದು ಅಂತ ಆಟ ಈ ಸಲ ಯಾರಿಗೂ ಕೊಟ್ಟಿಲ್ಲ ಬಿಗ್ ಬಾಸಲ್ಲಿ. ಒಳ್ಳೇದಾಯಿತು. ಅದೆಲ್ಲ ಕೊಟ್ಟರೆ ಇನ್ನು ಇವ್ರು ಇನ್ನೇನೇನು ಗಲಾಟೆ ಆಗ್ಬೋದೇನ. ಆ ಥರದ ಟಾಸ್ಕ್ಗಳು ಯಾವುದೂ ಇಲ್ಲ, ಅಷ್ಟೊಂದು ಟಫ್ ಆಗಿರೋ ಟಾಸ್ಕ್ಗಳು ಯಾವುದೂ ಇಲ್ಲ. ನೀರು ಹೆಚ್ಚೋದಷ್ಟೇ ಇದು. ಅದು ಇದೆಲ್ಲ ಹಾಕ್ಕೊಂಡಿದ್ದಾರಲ್ವಾ, ಏನು ಪರವಾಗಿಲ್ಲ. ಅಂದರೆ ನೈಸಾಗಿ ಆಡೋಣ ಅಂತ ಬೆಳಗ್ಗೆ ಅವ್ರ ಮಾತಲ್ಲೇ ಇದು ಮಾಡಿದ್ದಾರೆ. ಈಗ ಇವರು ಸರಿಯಾಗಿ ನೀರು ಹಾಕ್ತಾ ಇದ್ದಾರೆ. ಅದಕ್ಕೆ ಅಶ್ವಿನಿ ಗೌಡಗೆ, ಧ್ರುವಂತಿಗೆ ಕೋಪ ನೆತ್ತಿಗೇರ್ಬಿಟ್ಟಿದೆ. ಈ ಟಾಸ್ಕಲ್ಲಿ ಯಾರು ಗೆಲ್ತಾರೆ, ಏನು ಕತೆ, ವಾರದ ಮೊದಲ ಟಾಪ್ 6 ಕಂಟೆಂಡರ್ ಯಾರು ಆಗ್ತಾರೆ, ಯಾರು ಅಂತ ಎಲ್ಲ ಕಾದು ನೋಡಬೇಕಾಗಿದೆ. ಈ ಟೀಮಲ್ಲಿ ಯಾರು ಗೆದ್ದಿದ್ದಾರೆ ಅಂತ ಇನ್ನೂ ಗೊತ್ತಾಗಿಲ್ಲ, ಎಲ್ಲೂ ಸೂಕ್ಷ್ಮ ಕೂಡ ಗೊತ್ತಾಗಿಲ್ಲ. ನಿಮ್ಗೇನಾದ್ರು ಗೊತ್ತಾಗಿದ್ರೆ ಕಾಮೆಂಟ್ ಮಾಡಿ. ಯಾರು ಗೆದ್ರೂ ಆಟನೇ, ಎಲ್ಲರೂ ಗೆಲ್ಲಬೇಕು. ಆಟಕ್ಕೋಸ್ಕರ ಹೋಗಿದಾರಲ್ವ, ಯಾರು ಗೆದ್ರೂ ನಮಗೇನು ಪರವಾಗಿಲ್ಲ, ಯಾರಾದರೂ ಗೆಲ್ಲಿ. ಆದರೆ ಈ ಥರ ಮಾತುಗಳೆಲ್ಲ ಆಡಿ ಒಂದೊಂದು ಸಲ ಒಂದೊಂದು ಥರ ಏನೋ ಮ್ಯಾನಿಪ್ಯುಲೇಟ್ ಮಾಡ್ತಾರೆ ಅಂತಾರಲ್ಲ, ಅದು ಚೆನ್ನಾಗಿರಲ್ಲ. ಯಾಕೆಂದರೆ ವ್ಯಕ್ತಿತ್ವದ ಆಟ ಅಂತ ಬಾಯ್ತು. ಈ ಸಾರಿ ಬಿಗ್ ಬಾಸ್ ಹಿಸ್ಟ್ರಿಲೇ ಫಸ್ಟ್ ಟೈಮೇನ ವ್ಯಕ್ತಿತ್ವ ಅಂತ ದಿನಕ್ಕೆ 100 ಸಲ ಹೇಳ್ತಾರೆ. ಆದರೆ ಅವ್ರ ವ್ಯಕ್ತಿತ್ವಗಳು ಚೇಂಜ್ ಆಗ್ತಾನೇ ಇದ್ದಾವೆ. ಅದರಲ್ಲೂ ರಾಶಿಕಾ, ಅಶ್ವಿನಿ ಗೌಡ, ಧ್ರುವಂತು ಇವರೆಲ್ಲ ಜಾಸ್ತಿನೇ ಮಾತಿಗೂ ಅದೇ ಇದು ಮಾಡ್ತಾ ಇದ್ದಾರೆ, ಚೇಂಜ್ ಆಗೋದು. ಬೆಳಗ್ಗೆ ಆಟದಲ್ಲಿ ಅಶ್ವಿನಿ ಗೌಡ ಅವರು ಫುಲ್ ಏನೂ ಇದೇ ಮಾಡ್ತಾ ಇಲ್ಲ, ಆ ಥರ ಅಷ್ಟು ಇದಾಗಿ ಆಡಿದ್ದಾರೆ. ಈಗ ರಾಶಿಕಾ ಅವರು ಜೋರಾಗಿ ನೀರು ಎಸ್ತಿರೋಕ್ಕೆ ಅಶ್ವಿನಿ ಗೌಡ ಅವರ ಒಳಗಡೆ ಇರೋ ದ್ವೇಷಗಳೆಲ್ಲ ಹೊರಗಡೆ ಬಂದಿದೆ. ಅದಕ್ಕೆ ಈ ಥರ ಜಗಳಗಳು ನಡೀತಾ ಇರೋದು. ನೋಡೋಣ. ನಿಂತರ ಗೊತ್ತಾಗೋದು ಬೇಡ, ನಂತರ ಗೊತ್ತಾಗೋದು ಬೇಡ ಅಂತ ನಾವು ಆ್ಯಕ್ಟಿಂಗ್ ಫೀಲ್ಡಲ್ಲಿ ಇರೋದು. ನೀರು ಹಾಕಿದ ಮುಖ ಏನಾರು ಹಾಳಾಗುತ್ತೆ, ಅದು ಇದು ಅಂತ ಮಾತು. ನೋಡೋಣ ಏನಾಗುತ್ತೆ, ಯಾರು ಗೆಲ್ಬೋದು, ಏನು ಕತೆ ಅಂತ. ನಿಮಗೇನಾರು ಯಾರು ಗೆದ್ದಿದ್ದು ಗೊತ್ತಾಗಿದ್ದರೆ ಕಾಮೆಂಟ್ ಮಾಡಿ. ಇದು ಇವತ್ತಿನ 2ನೇ ಪ್ರೊಮೋ. 3 ಟಾಸ್ಕ್ ಆಯಿತು. ಇನ್ನು ನೆಕ್ಸ್ಟ್ ಏನಾಗ್ಬೋದು, ಇನ್ನೂ 3 ಟಾಸ್ಕ್ ಇರುತ್ತಾ, ಏನು ಕತೆ. ಒಟ್ಟು 6 ಟಾಸ್ಕ್ ಇರುತ್ತಾ, 5 ಟಾಸ್ಕ್ ಇರುತ್ತಾ ಏನಂತ ನೋಡಬೇಕು. ಇವಾಗ ಆಡಿರೋ ಟಾಸ್ಕ್ಗಳೆಲ್ಲ ಸೂಪರ್ ಆಗಿತ್ತಲ್ವಾ. ಗಿಲ್ಲಿ ಮತ್ತು ರಕ್ಷಿತಾ ಆಟದಿಂದ ಹೊರಗಡೆ ಇದ್ದಾರೆ. ಇನ್ನು ನೆಕ್ಸ್ಟ್ ಯಾರ್ಯಾರು ಇದ್ದಾರೆ ಅಂತ ಗೊತ್ತಾಗಬೇಕು. ನೋಡೋಣ ಏನಾಗುತ್ತೆ, ಏನು ಕತೆ ಅಂತ. ಅಲ್ಲಿವರೆಗೂ ಬಾಯ್ ಬಾಯ್.